ಗೈಸ್ ನೋಡಿ, ನಮ್ಮ ಮನೆಯಲ್ಲಿ ಕೆಲಸ ಇವತ್ತು ಇಷ್ಟ ಆಗಿದೆ ನೋಡಿ. ಒಂದೇ ದಿನದಲ್ಲಿ 3 days ಅಷ್ಟೇ ಗೈಸ್. 3 ಡೇಸಾ? 2 ಡೇಸ್ ಆದರೆ ಸಾಕು. 3 to 2 days. 2 ಡೇಸ್ ಸಾಕು ಅವ್ರಿಗೆ. ಇನ್ನೇನು ಆಯ್ತಲ್ಲ, ಎಲ್ಲ ಇನ್ನು ಶೀಟ್ ಇದು ವುಡ್ ಶೀಟ್ ಹೊಡಿದು ಅದಷ್ಟೇ. ಶೀಟ್ ಅಲ್ಲ, ಅದು ಮೆತ್ಸೋದು ಶೀಟು. ಗೈಸ್ ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನು ಮಾಡಿದ್ದಾರೆ. ಆಮೇಲೆ ಈ ಕಡೆ ಇದೊಂದು ಕಿಚನ್ ಹತ್ರ, ಹಾಗೆ ದೇವ್ರ ಮನೆ ಹತ್ರ ಒಂದು ವುಡ್ದು ಇದು ಕೊಟ್ಟಿದ್ದಾರೆ. ಇಷ್ಟು ಕೆಲಸ ಇವತ್ತೊಂದು ದಿನದಲ್ಲಿ ಮುಗಿಸಿದ್ದಾರೆ. ಒಟ್ಟಿನಲ್ಲಿ ಪರವಾಗಿಲ್ಲ ಗೈಸ್, ಅವರು ಕಾರ್ಪೆಂಟ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಬೇಗ ಬೇಗ. ನಮ್ಮ ಪೂಜಾ ನೋಡಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ಲು ಪಾಪ, ಅದಕ್ಕೆ ಇವಾಗ ರೆಸ್ಟ್ ತಗೊಳ್ತಾ ಇದ್ದಾಳೆ. ಇನ್ನೂ ಸ್ವಲ್ಪ ಕೆಲಸ ಇದೆ ಗೈಸ್, ಇದೆಲ್ಲ ಇನ್ನೊಂದು 2 ದಿನದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಕಿಚನ್ದು ಒಂದು ಡೇ ಬೀಳ್ಬೋದು, ಇದೊಂದು ಡೇ ಬೀಳ್ಬೋದು ಅನ್ಕೋತೀನಿ. ಆಗೋಯ್ತು. ಕಿಚನಲ್ಲಿ ಇನ್ನೂ ಇದೆಲ್ಲ ಕ್ಲೋಸ್ ಮಾಡಿದರು, ಎಲ್ಲ ಬಿಚ್ಚಿದ್ದಾರೆ. ನಾಳೆ ಎಲ್ಲ ಡೋರ್ಸ್ ಎಲ್ಲ ಫಿಟ್ ಮಾಡ್ತಾರೆ. ಇನ್ನೂ ಸದ್ಯಕ್ಕೆ ನಾವು ಇಲ್ಲೇನು ಕ್ಲೀನ್ ಮಾಡಿಲ್ಲ ನೋಡಿ. ಇಷ್ಟೊಂದು ಎಷ್ಟಿದೆ, ಬರೀ ಕೆಳಗಡೆ ಮಾತ್ರ ಕ್ಲೀನ್ ಮಾಡಿದ್ಲು, ಇಲ್ಲೆಲ್ಲ ಹಂಗೆ ಇದೆ. ಇದೆಲ್ಲ ಒಂದೇ ಸರಿ ಇದು ಶೀಟೆಲ್ಲ ಹಾಕಿದ್ಮೇಲೆ ಡೋರೆಲ್ಲ ಫಿಟ್ ಮಾಡಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹೆಂಗೂ ಅಡುಗೆ ಏನು ಮಾಡೋಲ್ಲ ಹಾಗಾಗಿ ಫುಲ್ ಟೆಸ್ಟ್ ಅಂದರೆ ಟೆಸ್ಟು. ಓಕೆ ಗೈಸ್, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆಂಜನೇಯ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಮನೆಯವ್ರು ಹೋಗ್ತಾಯಿದ್ದೀವಿ. ಹಾಗೆ ಒಂದು ಅರ್ಜೆಂಟಾಗಿ ವರ್ಕ್ ಮಾಡೋದಿದೆ, ಇದನ್ನೆಲ್ಲ ಕ್ಲೋಸ್ ಮಾಡಿದ್ದೀನಿ. ಇದನ್ನು ತೆಗೆದುಬಿಟ್ಟು ಈಗ ಮಾಡಬೇಕು. ಅರ್ಧ ಆಗಿದೆ, ಇನ್ನು ಅರ್ಧ ಫ್ರಂಟು ಬ್ಯಾಕ್ ಆಯಿತು, ಇನ್ನು ಸ್ಲೀವ್ ಬಂದು ಮಾಡಬೇಕು. ನಾಳೆ ಕೊಡೋದಿದೆ ಅವ್ರಿಗೆ, ಅದಕ್ಕೆ ಇದನ್ನು ತೆಗೆದುಬಿಟ್ಟು ಇವತ್ತು ನೈಟು ಮುಗಿಸ್ಬೇಕು ಅದನ್ನು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬಾಯ್. ಏನು ಪೂಜಾ, ಏನು ಮಾತಾಡಲ್ಲ ಲಾಗಲ್ಲಿ ನೀನು? ಯಾಕೆ ಪೂಜಾ, ಬೇಜಾರಾಗಿಬಿಟ್ಟಿದೆಯಾ? ಬೆಳಗ್ಗೆನೇ ನಾನೇ ವೀಡಿಯೋ ಮಾಡಿ ನಾನೇ ಮಾತಾಡಿರೋದಲ್ಲಿ. ಹೌದಾ ಗೈಸ್, ಎಲ್ಲ ಕ್ಲೀನ್ ಮಾಡಿದ್ದಾಳೆ ಪಾಪ, ಆಚೆ ಎಲ್ಲ. ನಮ್ದು ಇನ್ನೂ ಕೆಲಸ ಇದೆ, ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀವಿ. ನಮ್ಮ ಗೌತಮ್ ಕೂಡ ಇವತ್ತು ಮಲ್ಕೊಂಡ್ಬಿಟ್ಟಿದ್ದಾನೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅವನಿಗೆ. ಫೋಟೋಸ್ ಬಿಚ್ಚಿದ್ದಾರೆ, ಇದೆಲ್ಲ ಇದು ಮಾಡುವಾಗ ಇಲ್ಲೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ದಾರೆ. ಅದನ್ನು ನಾಳೆ ಹಾಕ್ತಾರೆ. ಹಾಗೆ ನಮ್ಮದೊಂದು ಫೋಟೋ ಇಲ್ಲೇ ಇಡೋಣ ಅಂತ ಆಯ್ತಾ ನಿಮ್ಮಪ್ಪ? ನಾನು ರೂಮಲ್ಲಿ ಹಾಕ್ಬಿಡು ಅಂತ ಅಂದ್ಕೊಂಡೆ. ಬೇಡ, ಚೆನ್ನಾಗಿರಲ್ವೋ ಇಲ್ಲಿ ಶೋಕೇಶಲ್ಲಿ ಅಂತ ನೋಡಿದ್ದು ನಾನು. ಅದಕ್ಕೆಲ್ಲ ಕಂಪ್ಲೀಟ್ ಆಗಲಿ ಇಕ್ಬಿಟ್ಟು ನೋಡೋಣ, ಆಮೇಲೆ ಚೆನ್ನಾಗಿದ್ರೆ ಇಡೋಣ, ಇಲ್ಲಾಂದರೆ ರೂಮಲ್ಲಿ ಹಾಕ್ಸ್ಕೊಂಡ್ಬಿಡೋಣ ಅಂತ. ಕಾಣಿಸಲ್ಲ, ಅದೇ ನಾನು ಹೇಳಿದ್ದು ನಿಮ್ಮಪ್ಪ ಅಲ್ಲಿ ಹಾಕ್ಬಿಡೋಣ ಅಂತಲ್ಲ. ಅದು ಡಿಸೈನ್ ಕಾಣಿಸಲ್ಲ, ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ. ನೋಡಿ ಗೈಸ್, ಇವಳು ನಮ್ಮನ್ನ ಎಷ್ಟು ಅವಮಾನ ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ಇಂಥ ಮಕ್ಕಳು ಬೇಕಾ ನಮಗೆ? ಛೇ 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 ತು 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 ತು. ಇವಾಗ ಬರ್ತಾವ ನೋಡಮ್ಮ, ನಂದು ಗೊತ್ತಿದ್ದು ಒಂದು ಫ್ರೇಮ್ ಐತಲ್ಲ ಇದಕ್ಕೆ. ಬೇಡ, ಅಲ್ಲಿ ಚೆನ್ನಾಗಿರಲ್ಲ, ಹಾಕಿದ್ರೆ ಅಲ್ಲೇ ಹಾಕ್ಬೇಕು, ಇಲ್ಲಾಂದರೆ ನಾನು ರೂಮಲ್ಲಿ ಹಾಕ್ಬಿಡು ಅಂತ ಇದ್ದೀನಿ. ಜಾಗ ಹಾಕಕ್ಕೆ ಈ ಕಡೆ ಗೋಡೆ ಇಲ್ವಾ? ಅಲ್ಲೂ ಹಾಕ್ಬೋದು, ಇಲ್ಲ ಈ ಕಡೆ ಗೋಡೆಗೆ ಹಾಕ್ಬೋದು. ನಾನು ಇವಾಗ ಅವ್ರು ಇದ್ದಾರಲ್ಲ, ನಮ್ಮ ಡ್ರಿಲ್ಲಿಂಗ್ ಮಿಷನ್ ಎಲ್ಲ ನಮ್ಮ ಹತ್ರ ಇರಲ್ಲ, ಮತ್ತೆ ಅದಕ್ಕೆ ಕಾಯಬೇಕು. ಅದಕ್ಕೆ ಇವಾಗಲೇ ಹಾಕ್ಸ್ಲಿ ಅಂತ, ಅದಕ್ಕೆ ಇದೆಲ್ಲ ಆಗಲಿ. ಆಗಿದ ತಕ್ಷಣ ಅಲ್ಲಿ ಇಕ್ಬಿಟ್ಟು ನೋಡಬೇಕು, ಯಾಕಂದರೆ ಆ ಡಿಸೈನ್ ಕಾಣಿಸಲ್ಲ, ಕ್ಲೋಸ್ ಆಗಿಬಿಡುತ್ತೆ. ಅಲ್ಲೇನು ಇಡಬಾರ್ದು, ಫೋಟೋಸ್ ಅಂಥವೆಲ್ಲ ಚಿಕ್ಕ ಇಡ್ಬೋದು. ಶೋ ಪೀಸು ಜಾಸ್ತಿ ಇಡಬಾರ್ದು, ಸಿಂಪಲ್ಲಾಗಿ ಇಡಬೇಕು ಅದಕ್ಕೆ. ಓಕೆ ಗೈಸ್, ಇನ್ನೂ ಅದು ಹಾಗೇ ಇಲ್ಲ, ಎಲ್ಲ ಇವಾಗಲೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಕಂಪ್ಲೀಟ್ ಆಗಲಿಲ್ಲ, ಅದಕ್ಕೆ ಯಾವ ಸೆಟ್ ಆಗುತ್ತೋ ನೋಡಿ ತೊಗೊಂಬಂದು ಇಡೋಣ ಅಂತ. ಫಸ್ಟ್ ಇದೆಲ್ಲ ಆಗಲಿ. ಇವರು ನಮ್ಮ ಅಜ್ಜಿ, ನಮ್ಮ ಪೂಜಾ ಅವರ ಅಜ್ಜಿ, ಫೇವ್ರೇಟ್ ಅಜ್ಜಿ ಅಲ್ಲ ಪೂಜಾ? ನಮ್ಮ ಪೂಜಾ ವಧೆಗಳು ತಿನ್ಬೇಕಾದ್ರೆ ನಮ್ಮ ಅಜ್ಜಿನೇ ಗೈಸ್ ಕಾಪಾಡ್ತಾ ಇದ್ದಿದ್ದು. ನಿಮ್ಮ ಅಪ್ಪಯಿಂದನೇ ಅಲ್ಲ, ನನ್ನಿಂದ. ಅದಕ್ಕೆ ನೆನ್ಸ್ಕೋಬೇಕು ನಾನು. ನಿನ್ನತ್ರ ಬಿಡು, ನೀನು ನಾರ್ಮಲ್ ಆಗಿ ಬಿಡ್ತಿದ್ದೆ, ನಮ್ಮ ಅಪ್ಪ ನಾಯಿ ಹೊಡೆದು ಬಿಡ್ತಿದ್ರು. ಯಾವಾಗಲೂ ಹೊಡಿತಾ ಇತ್ತಾ? ಮತ್ತೆ ಅವಾಗ ಒಂದು ಸರಿ ಮಾತ್ರ ಪಾಪ ಅದೇ ಗೈಸ್, ಒಂದು ಲಾಗಲ್ಲಿ ನಾನು ಹೇಳಿದ್ನಲ್ಲ, ಅದೇ ಲಾಗು. ಆ ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ ಏನಕ್ಕೆ ಹೊಡೆದಿರೋದು ಅಂತ. ಅಲ್ಲ ಪೂಜಾ? ಏನದು
ಸಂಡೇ ಕ್ಲಾಸ್ ಅಂತ ಹೋಗ್ತಾ ಇದ್ಲು ಅವಳು. ಅದಕ್ಕೆ ಅವತ್ತು ಹೊಡೆದಿರೋದು, ಇನ್ನೇನು ಕೊಡ್ದಿಲ್ಲ ಅವಳನ್ನ ಪಾಪ. ನಮ್ಮನೆ ಫಸ್ಟ್ ಆ್ಯಂಡ್ ಲಾಸ್ಟ್ ಅದೇ ಅಲ್ಲ ಪೂಜಾ? ನಾನು ಫಸ್ಟ್ ಅವತ್ತೆ ತಿಂದಿರೋದಾ ಹೋಗಿರೋದಾ? ಹಾಂ, ಅದೇ ತಿಂದಿರೋದಾ ಸಂಡೇ ಕ್ಲಾಸ್ ಹೋಗಿರೋದಾ? ಎರಡೂ ಅಲ್ಲ. ನಮ್ಮ ಪೂಜಾಗೆ ಮೆಮೊರಿ ಅದು. ಇವಾಗಲೂ ಮರೆಯಲ್ಲ ಅದನ್ನು. ನನಗೆ ಇವಾಗ ನೆನೆಸ್ಕೊಂತ ಸಖತ್ ನಗು ಬರುತ್ತೆ ನಮ್ಮ ಪೂಜಾದ ಅವತ್ತಿನ ದಿನ ಹೆಂಗಿತ್ತು ಅಂತ. ನಿಮ್ಮ ಅಪ್ಪನ ಒಂದ್ಸರಿ ಕೇಳು ಮೆಮೊರಿ ಅವತ್ತು. ಓಕೆ ಗೈಸ್, ಬಾಯ್ ಗೈಸ್. ಈಗ ರೆಡಿ ಆದೆ. ನಾನು ಮತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಬಾನಸವಾಡಿ ಹತ್ರ ಒಂದು ಹನುಮಾನ್ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಯಾರ್ದೋ ಗೊತ್ತಿಲ್ಲ. ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಮುದ್ದೆ ಇಟ್ಟಿದ್ದೀನಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನು 2 ದಿನ ಗೈಸ್, 2 ದಿನ ಇಲ್ಲೇ ಅಡುಗೆ ಮಾಡಬೇಕು. ಆಮೇಲೆ ನಾರ್ಮಲಾಗಿ ಚೆನ್ನಾಗಿ ಶಿಫ್ಟ್ ಆಗ್ತೀವಿ. ಒಂದು 2 ದಿನ ಇಲ್ಲ 3 ದಿನ ಅನ್ಕೋತೀನಿ. ಕುತ್ಕೊಂಡು ಅಡುಗೆ ಮಾಡೋದು ಕಷ್ಟ ಆಗ್ಬಿಟ್ಟೈತಿ. ಯಾವಾಗಲೂ ನಿಂತ್ಕೊಂಡು ಅಡುಗೆ ಮಾಡಿ ನಮ್ಮ ಗೌತಮ್ಗೆ ಫೇವ್ರೆಟ್ ಚಟ್ನಿ, ಅದಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ. ಎಲ್ಲ ಗೊತ್ತು ಇಲ್ಲ, ಫೇವ್ರೆಟ್ ಇಲ್ಲಂತೆ ಗೈಸ್, ಸುಮ್ಮನೆ ಹೇಳಿದ್ದು ನಾನು. ಒನ್ ಟೈಮ್ಗೆ ಏನು ಮಾಡೋದು ಅಂದ್ಬಿಟ್ಟು, ಇವತ್ತು ಸಾಟರ್ಡೆ, ನಾಳೆ ಸಂಡೇ ಅಲ್ವಾ, ಬೆಳಿಗ್ಗೆನೇ ಬಿರಿಯಾನಿ ಮಾಡು, ಚಿಕನ್ ಮಾಡು ಅಂತಾರೆ ಅಂದ್ಬಿಟ್ಟು 1 ಟೈಮ್ ಚಟ್ನಿ ಮಾಡ್ತಾ ಇದ್ದೀನಿ. ಮತ್ತು ಮುದ್ದೆ ಹಂಗೆ ಮಾಡಿ ಬಾರೋಗುತ್ತೋ, ಪೂಜೆ ಎಲ್ಲ ಬಾರೋಗುತ್ತೋ, ಮಾಡು ಮತ್ತೆ ನೀನೇ ಮಾಡ್ಬಾಬು, ನೀನೇ ಮಾಡಿ ಕೊಡ್ಬೋದು. ಇವಾಗ ನಮ್ಮ ಪೂಜೆ ಬದಲು ಗೌತಮ್ ಮುದ್ದೆ ಮಾಡ್ತಾನೆ. ಮಾಡ್ತೀಯಾ? ಮಾಡ್ತೀಯಾ? ಆಯ್ತು. ಸ್ಟಾಪು ಏನು ಸ್ಟಾಪು? ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಐತೆ, ಯಾರಿಗೂ ಇಳಿಯಲ್ಲ. ಯಾರು ತಿನ್ನಲ್ಲ. ನಮ್ಮಪ್ಪ ಬಂದಾಗ ತಗೊಂಡು ಬಂದಿತ್ತು. ನೋಡಿದ್ರೆ ಮಾವಿನ ಹಣ್ಣು ತಿನ್ನಕ್ಕೆ ಹೇಳ್ತಾರೆ. ನಮಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ತಿನ್ನು ಮತ್ತೆ. ಅದಕ್ಕೆ ನಾನೇ ತಿಂದಿದ್ದೀನಿ ಗೈಸ್. ಅವ್ರು ತಿಂದೇ ಇಲ್ಲ, ಬರೀ ಆಪಲ್ ಮಾತ್ರ ತಿನ್ನವ್ರೆ. ಇನ್ನೂ ಇದೆ ಆಪಲ್. ಆ್ಯಪಲ್ ತಿನ್ನೋರು ಇವರೆಲ್ಲ. ನಾವು ಮ್ಯಾಂಗೋ ತಿನ್ನೋರು. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಪೂಜಾ ಇವತ್ತು ಸಂಡೇ ಸ್ಪೆಷಲ್ ಎಗ್ ರೈಸ್ ಮಾಡ್ತಾ ಇದ್ದಾಳೆ. ಎಗ್ ರೈಸ್ಗೆ ಏನೇನು ಹಾಕ್ತೀಯ ಪೂಜಾ? ಈರುಳ್ಳಿ, ಕ್ಯಾಬೇಜ್, ಮೆಣಸಿನ್ಕಾಯಿ, ಮೊಟ್ಟೆ, ಸೋಯಾ ಸಾಸ್, ಶುಂಠಿ ಬೆಳ್ಳುಳ್ಳಿ. ನೋಡ್ಕೊಳ್ಳಿ ಗೈಸ್, ಎಗ್ ರೈಸ್ ಮಾಡ್ಕೊಳ್ಳೋದು. ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಸ್ವಲ್ಪ ಹಾಕಬೇಕು ಫ್ಲೇವರ್ಗೆ. ಅಷ್ಟೇನಾ? ನಾನು ಮಾಡ್ತೀನಿ ಬಿಡು. ಈಸಿ ರೆಸಿಪಿ, ಯಾರಿಗೆ ಬರಲ್ಲ ಎಗ್ ರೈಸ್ ಮಾಡೋದು.
ಗೈಸ್ ಇವತ್ತು ಕಾರ್ಪೆಂಟ್ರ್ ಬಂದಿದ್ದಾರೆ, ಡೋರ್ಸ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಮಾಡೋ ಮಾಡೋ ನೋಡಿ, ಒಂದೇ ಸರಿ ಮಾಡಿಬಿಡ್ತಾನೆ, ಒಂದೇ ಸರಿ. ಗೈಸ್, ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡ್ತಾಯಿದ್ದಾರೆ. ರಾತ್ರಿಗೆ ಮಾಡೋಣ ಅಂತ ಅಂದ್ಕೊತಾ ಇದ್ರು. ನಮ್ಮ ಮಾಮ ಬರ್ತಿರೋದಕ್ಕೆ ನೋಡಿ ಇವಾಗೇ ಮಾಡ್ತಾಯಿದ್ದಾರೆ. ನಮ್ಮ ರೂಮು ನೋಡೋಕ್ಕಾಗಲ್ಲ, ಆ ಸಿಟಿಯಲ್ಲೈತೆ. ಏನು ಮಾಡೋಕ್ಕಾಗಲ್ಲ, ಬಟ್ಟೆಗಳು ಮರ್ಚಬೇಕು ಗೈಸ್. ಎಲ್ಲಿ ಜಾಗನೇ ಇಲ್ಲ ಮರ್ಚೆತ್ತಿಕ್ಕಕ್ಕೆ. ಇನ್ನೊಂದು 2 ದಿನ ಅಂದ್ಕೊಂಡ್ರಿ, ಇನ್ನು 4 ದಿನ ಆಗುತ್ತೆ ಗೈಸ್. 3 ನಿಮಿಷ. ಚಿಕನ್ ಸಾಂಬಾರಾ? ಚಿಕನ್ ಗ್ರೇವಿ. ನಿನ್ನ ಗ್ರೇವಿನೇ ಸಾಂಬಾರು. ಚಿಕನ್ ಫ್ರೈ. ಚಿಕನ್ ಸಾರು ಮುದ್ದೆನಾ? ಡ್ರಾಯರ್ಸ್ ಫಿಟ್ ಮಾಡ್ತಾ ಇದ್ದಾರೆ. ಇಷ್ಟೇ ಆಗಿತ್ತು ಗೈಸ್ ಇವತ್ತು. ಇದನ್ನು ಫಿಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡ್ರು. ಅದು ಸ್ವಲ್ಪ ಕಷ್ಟ ಅಂತೆ. ಅವರೇ ಹೇಳ್ತಾಯಿದ್ರು, ಅಯ್ಯೋ ಇದೊಂದು ತಲೆನೋವು ನಮಗೆ ಅಂತ. ಅಂಕಲು ಅಲ್ಲವಾ, ಡ್ರಾಯರ್ ಫಿಟ್ ಮಾಡ್ಬೇಕಾದ್ರೆ ಕಾರ್ಪೆಂಟ್ರ್ ಏನಂತಿದ್ದು, ಇದೊಂದು ತಲೆನೋವು ನಮಗೆ ಅಂತ. ಇಟ್ಟಿಲ್ಲ ಹಿಡೀರಿ ಅಂತ ಹೇಳ್ದೆ, ಇರೋದೇ ಇಲ್ಲ. ಗೊತ್ತು ಕೆಳಗಡೆ ಕೆಳಗಡೆ ಒಂದೆರಡು ಬಟ್ಲಷ್ಟು ಬೇಗ ಇವಾಗ ಬಂದರು ಊಟ ಮುಗಿಸ್ಕೊಂಡು. ಬೇಗ ಬೇಗ ಅವ್ನು ಕಂಡುಬಿಟ್ಬಿಟ್ರೆ ಬಾಯ್ ಬಿದ್ದುಬಿಡ್ಬೇಕಾ? ಆಮೇಲೆ ಆಮೇಲೆ ನಿಮ್ಮ ಮೇಲೆ ಭಯ ಹೋಗಿ ಯಾವಾಗೋ ಎಷ್ಟೋ ಕಾಲ ಆಗೋಯ್ತು ಗೊತ್ತಾ? ಇಲ್ಲ ಇಲ್ಲ, ಅಪ್ಪ ಅಂದರೆ ಭಯ ಇದೆ, ನೀನಂದ್ರೆ ಭಯ ಇಲ್ಲ. ನಮ್ಮಮ್ಮ ನನಗೆ ಫ್ರೆಂಡ್ ಥರ ಗೈಸ್, ಅದಕ್ಕೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ. ಈ ಸೈಡ್ಗಾದ್ರೂ ಬಾಮ ಅಲ್ಲ, ಆದ್ರೂ ಭಯ ಇಲ್ವಾ? ಫ್ರೆಂಡು ಓಕೆ. ಯಾವ ಟೈಮಲ್ಲಿ ಭಯ ಬೀಳ್ಬೇಕು ಆ ಟೈಮಲ್ಲಿ ಭಯ ಬೀಳ್ತೀವಿ. ಸುಮ್ಮನೆ ನನಗೆ ಭಯ ಬೀಳ್ಬೇಕು. ನಾವು ಅದನ್ನೇ ಹೇಳೋದು, ಯಾವಾಗಲೂ ಭಯ ಬೀಳು ಅಂತ ಹೇಳಿದ್ರ ಅದೇ ಭಯ ಬೀಳ್ಬೇಕು. ಆಗಿರುವಾಗನೇ ಭಯ ಬೀಳ್ಬೇಕು. ನಡಿ ನೋಡಿ, ಕೊಬ್ಬರಿ ಜಾಸ್ತಿ ಆಗ್ಬಿಟ್ಟೈತೆ. ಈ ನಡುವೆ ಹೊಡೆದಿಲ್ಲ, ನಿನ್ನಿಂದಾನೆ ಹೊಡಿತಾ ಇದ್ದೀನಿ. ಇವಾಗ ಹೊಡಿಯಲ್ಲ. ನಾನು ಹೆಂಗೆ ಹೊಡಿತಾ ಇದ್ದೀನಿ, ಹೊಡಿತಾ ಇದೆ ಅಂದ್ಬಿಟ್ಟು ವಿನೋದ ಒಬ್ಬನಿಗೆ ಗೊತ್ತು. ನೀವು ಯಾಕೆ ನನ್ಗೆ ಗೊತ್ತಿಲ್ವಾ ತಿಂದಿರೋಳಿಗೆ ಗೊತ್ತು, ನೋಡಿರೋದು ವಿನೋದ ಒಬ್ಬನೇ ಬಿಡು. ಇವಾಗ ಹೌದು ವಿನೋದ ನಾನು ಒಂದ್ಸರಿ ಮಾತಾಡ್ಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳಬೇಕು. ನನಗೆ ಹೆಂಗೆ ಹೊಡಿತಾ ಇದ್ರು ಅಂದ್ಬಿಟ್ಟು ಕೇಳ್ಬೇಕು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳ್ಬೇಕಂತ ಹೇಳ್ತೀನಿ. ನೋಡು ಹೇಳು ಹಂಗೆ ಹೊಡಿನ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಗೈಸ್, ಇವರಿಬ್ಬರು ನನ್ನೇ ಜಾಸ್ತಿ ಟಾರ್ಗೆಟ್ ಮಾಡಿ ಹೊಡ್ದಿರೋದು. ಇವಾಗೂ ನನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಗೈಸ್. ಕೊಟ್ಟರೆ ನೀನು ನನ್ಗೆ ಹಂಗೆ ಕೊತ್ತು ಹಿಡ್ಕೊಬೇಡ, ಕೊತ್ತೆಲ್ಲ ಮುಗ್ದೋಗ್ತೀಯ ನೀನು. ಬಿಡೆ ಎಲ್ಲ ಹೆಂಗೆ ಮುಗ್ದಾಕೋದು ನೋಡೋಣ. ನಿನ್ನ ತಮ್ಮನ ಬರ್ತಾನೆ, ಕಂಪ್ಲೇಂಟ್ ಮಾಡ್ತೀನಿ ಇರೋ. ಹೇಳು, ಏನು ಭಯ? ನನ್ನ ತಮ್ಮ ನೋಡಿ ಅಂತಾನೆ. ಪಟ್ಟಂತ ಭಯ ಇಲ್ಲ ಅಂದಲ್ಲ, ಭಯ ಬಿಡಬೇಕು. ಪೂಜೆ ನಿಜಾಗ್ಲೂ ಹಳೆ ಡೈಲಾಗ್ ಹೊಡಿ. ಹಳೆ ಮಮ್ಮಿ ಹಬ್ಬ, ಹಳೆ ಮಮ್ಮಿ ಎಲ್ಲ ಹೊಡಿತಾ ಇದ್ದೆ. ಅದು ಚೋಚಿ ಇಲ್ಲ, ಭದ್ರಕಾಲಿ ಹೋಗ್ತಾರ ನಮ್ಮ
ಪೂಜೆ ಮತ್ತೆ ನನ್ನ ಹಳೆ ನೋಡ್ಬೇಕು ಗೈಸ್ ಎಷ್ಟು ಭಯ ಐತೆ ನಮ್ಮಲ್ಲಿ ಹಳೇದು ಅಂದಿದ ತಕ್ಷಣ ಭಯ ಬಿದ್ಲು ಹೌದಂತೆ ಇಲ್ಲಿ ಬಂದ ಎಲ್ಲಾಯ್ತು ಬಕೆಟ್ ಹಾಕೋ ಬಂದಿಲ್ಲ ಬಕೆಟ್ ಹಾಕ ಬಾ ಫುಲ್ಲು ಡಸ್ಟು ಬಾಗಿಲು ಮುಚ್ಕಾಮಯ್ಯ ಎಲ್ಲಿ ಹಿಡಿದ್ರೆ ಗೈಸ್ ಇಬ್ಬರು ಎಲ್ಲ ಹೋಗ್ಬಿಟ್ಟಿದ್ದಾರೆ ನನ್ನ ತಮ್ಮ ಮತ್ತು ನಮ್ಮ ಮಾವ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋದವ್ರು ಎಲ್ಲೋದ್ರು ಅವರಿಬ್ಬರು ಎಲ್ಲ ಹೋಗೋರೆ ಎಲ್ಲೋದ್ರು ಗೊತ್ತಿಲ್ಲ ಕೆಳಗಡೆ ಇಲ್ಲ ಅವರು ಹೌದು ನಿನಗೆ ಹೆಂಗೈತೆ ಮಮ್ಮ ಕೆಳಗಡೆ ಇಟ್ಕೊಂಡು ಕುಕ್ ಮಾಡ್ತಿರೋದು ಎಕ್ಸ್ಪೀರಿಯೆನ್ಸು ಇದನ್ನ ಕಷ್ಟ ನನಗೂ ಇಷ್ಟ ಆಗಿಲ್ಲ ಗೈಸ್ ಹೋಗ್ಬೇಕು ಎದ್ದೊಳ್ಬೇಕು ಕುತ್ಕೊಂಡು ಒಂದೊಂದು ಐಟಮ್ ಬರ್ತೀವಿ ಅಲ್ಲಿ ಹೋಗ್ತೀವಿ ಇದೇ ಒಂದು ಬೇಜಾರು ನನಗೂ ಇಷ್ಟ ಆಗಿಲ್ಲ ಗೈಸ್ ನೋಡಿ ಗೈಸ್ ಚಿಕನ್ ಫ್ರೈ ಸಾಂಬಾರು ಥರ ಇತ್ತು ಇವಾಗ ಫ್ರೈ ಮಾಡಿಬಿಟ್ಟಿದ್ದಾರೆ ಕಲರ್ ನೀರು ಸುರಿತ್ಯಾ ಏನು ಇವಾಗ ಸ್ವಲ್ಪ ಹಾಕ್ತೀನಿ ಮುದ್ದೆ ಗ್ರೇವಿ ಬೇಕಲ್ಲ ಡ್ರೈ ಆಗ್ಬಿಟ್ಟೈತೆ ಬಿಸಿ ಇರೋ ಕರೆಕ್ಟ್ ನೋಡಿ ಯಾವ ಹೆಂಗಿದ್ದೀವಿ ಹಾಯ್ ಮಾಮ್ ಇವಾಗ ಸದ್ಯಕ್ಕೆ ಇಷ್ಟೇ ಆಲು ಕಿಚನ್ ವಾರ್ಡ್ರೋಬ್ ಮಾಡಿಸಿದ್ರೆ ಕಾಸ್ಟ್ಲಿ ಚೆನ್ನಾಗಿರೋದು ಹಾಲಲ್ಲಿ ಮಾತ್ರ ಪಿ ಒ ಪಿ ಇದು ಸಾಕ್ತಾ ಇರೋದು ರೂಮಲ್ಲಿ ಯಾರು ಬಂದು ಏನು ಮಾಡ್ತಾರೆ ನಮ್ಮಪ್ಪ ಆಯ್ತಲ್ಲ ಕೇಳಬೇಕಲ್ಲ ಇವಾಗ ಅದೇ ಇದಕ್ಕೆ ಅದು ಬರ್ತಿದ್ದು ವಾರ್ಡ್ರೋಬ್ ಎಲ್ಲ ಬಂದಿದ್ರೆ ಕ್ಲೀನಾಗಿ ಚೆನ್ನಾಗಿರೋದು Wanneer je terug in de zaal in de ATM wakker, dan kan je dan maar dat wat moe wat gumale. Dan in jullie zaal dan moe gumale de dan wat ik heb gedaan. En wanneer baat kan billen तो टॉफी की तो चाय पी लेता है कुछ खा ले. अब समझ रहे हो कि तीन गाड़ी रखे हैं. हाँ? बोलते हैं ಗೈಸ್ ಏನೋ ಒಂದು ಪಾರ್ಸಲ್ ತರಿಸಿದ್ದಾರೆ ನೋಡಿ ಗೈಸ್ ಏನೋ ಅದು ನಮ್ಮ ಪೂಜಾ ಮಕ್ಕಳು ಬರ್ತದೆ ನೋಡಿ ನಾನೇನೋ ಇವತ್ತು ನಮ್ಮ ಧನುಷ್ದು ಬರ್ಡೇ ಇದೆ ಗಿಫ್ಟ್ ಅಂತ ಕೊಡಬೇಕು ಅದಕ್ಕೆ ಕಾರ್ ಏನಾದರೂ ಬುಕ್ ಮಾಡು ಅಂತ ಹೇಳಿದ್ರೆ ಇಂಥ ಕಾರ್ ಬುಕ್ ಮಾಡಿದ್ದಾಳೆ ನಾನು ದೊಡ್ಡ ಕಾರ್ ಬರುತ್ತೇನೋ ಅಂದ್ಕೊಂಡೆ ನೋಡಿದ್ರೆ ಚಿಕ್ಕ ಕಾರ್ ಬರ್ತಾ ಇದೆ ಗೈಸ್ ಚೆನ್ನಾಗಿದೆ ಗೈಸ್ ಅದಾದರೆ ಕಾರ್ ಬಂದಿದೆ ನೋಡಿ ನನಗೆ ಈ ಗಿಫ್ಟ್ ಕೊಡೋದ ಬೇಡವಾ ಅನ್ನಿಸ್ತಾ ಇದೆ ಈಗ ರಿಟರ್ನ್ ಆಪ್ಷನ್ ನೋಡಿದ್ರೆ ರಿಟರ್ನ್ ಆಪ್ಷನ್ ಕೂಡ ಇಲ್ಲ ಹಾಟ್ ವೀಲ್ಸ್ ಕಾರ್ ಯಾರಿಗೂ ಗೊತ್ತಿರುತ್ತೆ ಗೈಸ್ ಅದು ಎಷ್ಟು ರೇಟ್ ಇದೆ ಅಂತ ನಿಮಗೂ ಗೊತ್ತಿದೆ ಹುಡುಗರಿಗೆ ಈ ಥರ ಏನೋ ಕಾರ್ಸು ಅದ್ರ ಮೇಲೆಲ್ಲ ಕ್ರೇಜ್ ಜಾಸ್ತಿ ಅದು ನೋಡಿ ಹೆಂಗಿದೆ ಅಂತ ಗೈಸ್ ಇದು 220 ರೂಪೀಸ್ ನೋಡಿ ಅಲ್ಲ ನೋಡಕ್ ನಾನು ಮುಂದಕ್ಕೆ ತಳ್ಳೋದಷ್ಟೇ ನೋಡಿ ಈ ಥರ ರಬ್ ಕೊಡಿಲದು ರೋಬೋ ಅಮ್ಮ ಕಾರ್ ವಿತ್ ರೋಬೋ ಇದು ರೋಬೋ ಗೈಸ್ ಇವಾಗ ಇದನ್ನ ಇಲ್ಲಿ ಇಟ್ಕೊಂಡು ಆಗಿಲ್ಲ ರಿಟರ್ನ್ ಹಾಕೋಣ ಅಂದ್ರೆ ರಿಟರ್ನ್ ಆಪ್ಷನ್ ಕೂಡ ಇಲ್ಲ ಗೈಸ್ ಏನ್ ಮಾಡೋದು ಎಷ್ಟು ಚೆನ್ನಾಗಿದೆ ನಮ್ಮ ಪೂಜೆಗೆ ಹೇಳಿದೀನಿ ರಿಟರ್ನ್ ಆಯ್ತಾ ಇಲ್ವಾ ನೋಡ್ಬಿಟ್ಟು ತಗೋ ಅಂತ ನೋಡ್ದಿರಾ ಬುಕ್ ಮಾಡಿ ಅಮ್ಮ ಇವಾಗ ಏನಮ್ಮ ರಿಟರ್ನ್ ಆಪ್ಷನ್ ಇಲ್ಲ ಅಂದ್ರೂ ಗಿವ್ ನೈಸ್ ತಗೋ ನಾನು ಹೆಂಗೂ ಯಾರಿಗೋ ಗಿಫ್ಟ್ ಕೊಡಬೇಕು ಕೊಟ್ಬಿಡ್ತೀನೋ ನೀನು ಏನೂ ಯೂಸ್ ಆಗಿಲ್ಲ ಅಂದರೆ ಕೊಡಲ್ಲ ಅಂದರೆ ಎಲ್ಲಡಿ ಇದು ಹೋಗಿ ಎಲ್ಲಾನ ಡಿಕ್ಕಿ ಹೊಡ್ಕೊಂಡ್ರೆ ಇಲ್ಲಿ ಪ್ರೆಸ್ ಆಗುತ್ತಲ್ಲ ಆವಾಗ ಇನ್ನ ಕೊಡೋಂಗಿಲ್ಲ ಇವಳೇ ಅರ್ಧ ಹಾಳು ಮಾಡಿಕ್ತಾವಳೆ ನೈಸ್ ಕಾರ್ ನೈಸ್ ಕಾರ್ ನಾನೇ ಆಡ್ಕೊಂತೀನಿ ಹೋಗಮ್ಮ ಇದೆ ಗೈಸ್ ಅವ್ರೇನು ಅನ್ಕೊಳಲ್ಲ ಇಷ್ಟು ಕಾರ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ಅನ್ಕೊಂತಾರೆ
ಇವಾಗ ನಿನಗೆ ದೊಡ್ಡ ಗಿಫ್ಟ್ ಕೊಡಿಸ್ಬೇಕಂದ್ರೆ ದೊಡ್ಡ ಗಿಫ್ಟ್ ಬುಕ್ ಮಾಡು, ಇದು ನಾನು ಆಡ್ಕೊತೀನಿ ಇದ್ರೆ ನಾನು ಅಷ್ಟೇ. ಅದಿಷ್ಟಾದ್ರೂ ಬರುತ್ತೆ ಅನ್ಕೊಂಡೆ, ಇಷ್ಟು ಬರುತ್ತೆ ಅನ್ಕೊಂಡೆ, ನೋಡಿದ್ರೆ ಇಷ್ಟು ಬಂದೈತೆ ಅಷ್ಟೇ. ಮಿನಿ ಕಾರ್ಸ್ ಏನೋ ತಗೊಂಡ್ರೆ ಇದೇ ತಲೆನೋವು. ಏನ್ ಮಾಡೋದು? ತಗೋ ಬಾಕ್ಸಲ್ಲಿ ಹಾಕಿ ಎತ್ತಿಕು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ರಿಟರ್ನ್ ಆಪ್ಷನ್ ಇಲ್ಲ ಮೇಯ್ನು. ನನ್ನ ತಮ್ಮ ಕೊಟ್ರೆ ನನ್ನ ತಮ್ಮನೇ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಅದರಲ್ಲಿ. ಪಾಪ ಮನೆ ಚಿಕ್ಕ ಮಗು. ಏನು ಚಿಕ್ಕ ಮಕ್ಕಳೇ ಆಡಬೇಕಾ? ಬಂದಿದ ತಕ್ಷಣ ನಂಗೆ ಶಾಕ್. ಅಯ್ಯೋ ಇದೇನಿದು ಇಷ್ಟೆಷ್ಟು ಬಂದೈತೆ ಅಂತ. ಓಕೆ ತಗೋ ಹೋಗು, ಏನು ಮಾಡೋಕ್ಕಾಗಲ್ಲ. ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಬುಕ್ ಮಾಡಿದ್ದು ಗೈಸ್, 9 ಮಿನಿಟ್ಸಲ್ಲಿ ಬಂತು.